ನಿನ್ನೆ ಆ್ಯಕ್ಚುಲಿ ಸುಮಾರು 4:15 ಸುಮಾರಿಗೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಬ್ಬಳು ನಮ್ಮಲ್ಲಿ ಮೆಂಟಲಿ ರಿಟಾರ್ಡೆಡ್ ಒಬ್ಬಳು ಪೇಷಂಟ್ ಅಡ್ಮಿಟ್ ಆಗಿದ್ದಾಳೆ ಹುಡುಗಿ. ಆ ಹುಡುಗಿ ಏನಾಗಿದೆ, ಆ್ಯಕ್ಚುಲಿ ನಮ್ಮಲ್ಲಿ ಕುಡಿಯುವ ನೀರಿಗೆ ಎಲ್ಲ ವಾರ್ಡಲ್ಲೂ ವ್ಯವಸ್ಥೆ ಮಾಡಿದ್ದೆವು. ಅವ್ರು ಏನು ಮಾಡಿದ್ದಾರೆ, ಅವರು ಆ ಕಡೆ ವಾರ್ಡಿಂದ ಈ ಕಡೆ ವಾರ್ಡಿಗೆ ಬಂದಾಗ ನಮ್ಮಲ್ಲಿ ಒಬ್ಬರು ನರ್ಸಿಂಗ್ ಆಫೀಸರ್ಸು ಅವರ ಈಗ ಆ ಕಡೆಯಲ್ಲಿ ನೀನು ನೀರು ತಗೋ, ಈ ಕಡೆ ಯಾಕೆ ತೊಗೊಳ್ತಿದ್ದಿ ಅಂತಲೇ ಕೇಳಿದ್ದಕ್ಕೆ ಆಕೆ ಅವರಿಗೆ ಒಂದು ಅವಾಚ್ಯ ಏನೋ ಶಬ್ದ ಯೂಸ್ ಮಾಡಿದ್ದಾಳೆ. ಅವಾಚ್ಯ ಶಬ್ದ ಯೂಸ್ ಮಾಡಿದಾಗ ನೀನು ಇಷ್ಟು ಸಣ್ಣ ಹುಡುಗಿ ಯಾಕೆ ನೀನು ಅವಾಚ್ಯ ಶಬ್ದ ಯೂಸ್ ಮಾಡಿದೆ ಅಂತೇಳಿ ಇವ್ರು ಏನು ಮಾಡಿದ್ದಾರೆ, ಅವಳಿಗೆ ಹೀಗೆ ಹೋಗಿ ಕೈ ಹಿಡಿದು ಕೇಳಿದ್ದಾರೆ. ಕೇಳಿದಾಗ ಅವಳು ಏನು ಮಾಡಿದ್ದಾಳೆ, ಇವರು ನಮ್ಮ ನರ್ಸಿಂಗ್ ಆಫೀಸರಿಗೆ ಕೈಗೆ ಕಚ್ಚಿದ್ದಾರೆ. ಕಚ್ಚಿದಾಗ ಏನಾಗಿದೆ, ಇವರು ಅಂದರೆ ಸಿಟ್ಟಿನಲ್ಲಿ ಒಂದು ಹೊಡೆದಿದ್ದಾರಂತ ಅವ್ರು ಹೇಳ್ತಾರೆ. ಅವರು ಯಾರು ಹುಡುಗಿ ಕಡೆಯವರು ಹೇಳ್ತಾರೆ. ಇನ್ನೂ ಅದು ತನಿಖೆ ನಡಿಬೇಕು ಅದು ಆ್ಯಕ್ಚುಲಿ. ಹಾಗಾಗಿ ನಾವು ಅದೇ ಇದು ಆದ ನಂತರ ಆ ಹುಡುಗಿ ರಿಲೇಟಿವ್ಸ್ ಒಂದು 8-10 ಜನ ಇದ್ದಿದ್ದಾರಂತೆ. ಅವರು ಬಂದು ನಮ್ಮ ನರ್ಸಿಂಗ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿ ಅವನಿಗೆ ಹೊಡೆದಿದ್ದಾಗ ನಾವು ಇಮಿಡಿಯೇಟ್ಲಿ ಏನು ಮಾಡಿದ್ದೇನೆ, ನಾನು ಅವರಿಗೆ ಈಗ MLC ಮಾಡಿ ಅವನನ್ನು ನಿನ್ನೆ ಅಡ್ಮಿಟ್ ಮಾಡಿದ್ದೆವು. ಮಾಡಿ ಒಂದು ಈ ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಎಲ್ಲ ತೆಗೆದೆಲ್ಲ ಅವನ ಈಗ ಅಡ್ಮಿಟ್ ಆಗಿದ್ದಾನೆ. ಮತ್ತು ಇವರು ಪೊಲೀಸ್ APMC ಪೊಲೀಸ್ ಸ್ಟೇಷನಿಗೆ ನಾವು ಕಂಪ್ಲೇಂಟು ಮಾಡಿದ್ದೆವು. APMC ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಬಂದು ನಿನ್ನೆ ಈಗ ನಮ್ಮ ನರ್ಸಿಂಗ್ ಆಫೀಸರ್ನು ವಿಚಾರಿಸಿದ್ದಾರೆ ಮತ್ತು ಆ ಹುಡುಗಿಗೂ ಹೋಗಿ ವಿಚಾರಿಸಿ ಈಗ ಅವರು ಈಗ ಏನಾಗಿದೆ, ನಾವು ಇನ್ಸ್ಟಿಟ್ಯೂಟ್ ವತಿಯಿಂದ ಈಗ ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತಿದ್ದೇವೆ. ಮತ್ತು ಈಗ ಅವನಿಗೂ ಹೇಳಿದ್ದೆವು FIR ಮಾಡಬೇಕಂತೇಳಿ. ಯಾಕಂದರೆ ಅಸಾಲ್ಟ್ ಯಾರಾಗಿದ್ದಾನೆ ಅವನ ಕಡೆಯಿಂದ FIR ಆಗಬೇಕು. ಅವರು ಈಗ ವಿಚಾರ ಮಾಡಿ ಹೇಳ್ತಾನಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಕಮಿಷನರಿಗೆ ಮತ್ತು DC ಅವರಿಗೆ ಒಂದು ಪತ್ರವನ್ನು ಬರೀತಿದ್ದೇನೆ. ಈ ಥರ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕಂತೇಳಿ ನಾವು ಪತ್ರ ಬರೀತಿದ್ದೇವೆ. ಈಗ ಎಷ್ಟು ಮಂದಿ ಸರಿ ಸ್ಟಾಫ್ ಮೇಲೆ ಅಟೆಂಡರ್ಗಳ ಹಲ್ಲೆ ಮಾಡಿದರೆ ಕೆಲಸ ಹೆಂಗೆ ಮಾಡೋದು ಸರ್ ಅವರು? ಅಲ್ಲ, ಕರೆಕ್ಟ್ ಅದ. ಇದರಲ್ಲಿ ಏನಾಗ್ತಿದೆ, ಇದು ಈಗ ತನಿಖೆ ನಡಿಬೇಕು. ಯಾಕಂದರೆ ಈ ಥರ ಇದು ಡೆಫಿನೆಟ್ಲಿ ಭಾಳ ತಪ್ಪು. ಇದು ಇಂಥ ಅಹಿತಕರ ಘಟನೆ ಈಗ ನಮ್ಮಲ್ಲಿ ಆಗಬಾರ್ದಿತ್ತು ಇದು. ಆ್ಯಕ್ಚುಲಿ ಇದರಲ್ಲಿ ಒಂದಂದರೆ ಆ ಹುಡುಗಿ ಮೆಂಟಲ್ ರಿಟಾರ್ಡ್ ಇರೋದ್ರಿಂದ ಅವರ ಪೊಲೀಸ್ ಏನಂತಿದ್ದಾರೆ ಅಂದರೆ, ಈ ಥರ ಅವರು ಸಡನ್ನಾಗಿ ಗಾಬರಿ ಬಿದ್ದವರ ರಿಲೇಟಿವ್ಸ್ ಈ ಥರ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈಗ ನಾವು ಕಂಪ್ಲೇಂಟ್ಸ್ ಈಗ ಕಮಿಷನರಿಗೂ ಕೊಡ್ತಿದ್ದೇನೆ ನಾನೀಗ. ಮತ್ತು ಈಗ ಆಲ್ರೆಡಿ MLC ಆಗಿದೆ. ಮುಂದೆ ಪೊಲೀಸವರು ಅದು ಕ್ರಮ ಕೈಗೊಳ್ತಾರೆ. ಆ್ಯಸ್ ಪರ್ ಕಾನೂನು ಪ್ರಕಾರ ಅವ್ರು ಕ್ರಮ ಕೈಗೊಳ್ತಾರೆ. ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ? ಅಲ್ಲ, ಪ್ರತಿಭಟನೆ ಹೇಗಾದ್ರೆ ನಮ್ಮದು ಎಮರ್ಜೆನ್ಸಿ ಸರ್ವಿಸ್ ಆಗಿರೋದ್ರಿಂದ ನಮಗೆ ಬೇರೆಯವರಿಗೆಲ್ಲ ಪ್ರತಿಭಟನೆ ಮಾಡ್ಬೋದು, ನಮ್ಮವರಿಗೆ ಪ್ರತಿಭಟನೆ ಮಾಡೋದು ನಮಗೂ ಅವಕಾಶ ಇಲ್ಲ. ಈಗ ಅವರಿಗೆ ನಾವು ಆ್ಯಸ್ ಎ ಆಡಳಿತ ವತಿಯಿಂದ ನಾನು ಆ್ಯಸ್ ಎ ಡೈರೆಕ್ಟರ್ ನಾನೀಗ ಮಾನ್ಯ ಕಮಿಷನರಿಗೆ ಒಂದು ಲೆಟರ್ ಬರೀತಿದ್ದೇನೆ. ಈಗ